ಸೊ ಗೈಸ್, ಪನ್ನೀರ್ ಬಟರ್ ಮಸಾಲ, ಜೀರಾ ರೈಸ್ ಮತ್ತು ಪರೋಟ ಕಾಂಬೋ ರೆಡಿ ಆಗಿದೆ. ಬನ್ನಿ ಟೇಸ್ಟ್ ಮಾಡೋಣ. ಸಕ್ಕದಾಗಿದೆ ಗೈಸ್. ಜೀರಾ ರೈಸು ಪನ್ನೀರ್ ಅಂತೂ ಅಲ್ಟಿಮೇಟ್ ಆಗಿತ್ತು. ರೆಸ್ಟೋರೆಂಟ್ ಸ್ಟೈಲೇ ಇತ್ತು, ಅದೇ ಟೇಸ್ಟ್ ಇತ್ತು. ಸೊ ಟ್ರೈ ಮಾಡಿ. ಸೊ 3 ಆನಿಯನ್ ಈ ಥರ ಸ್ಲೈಸ್ ಮಾಡ್ಕೊಬೇಕು. ಟೊಮೆಟೊ ಈ ಥರ ಕಟ್ ಮಾಡ್ಕೊಬೇಕು. 12 to 15 ಪೀಸಷ್ಟು ಗೋಡಂಬಿ ತೊಗೊಬೇಕು. ಸೊ ಗೋಡಂಬಿಲಿ ಒಂದು ಸ್ಟಾರ್ ಹಾಕೋಣ, ಅದನ್ನು ಎಲ್ಲ ನೆನೆಸಾಕೊಂಡಿರಬೇಕು. ಇವಾಗ ಸ್ಲೈಸ್ ಮಾಡಿರೋ ಆನಿಯನ್ನ ಫ್ರೈ ಮಾಡ್ಕೊಬೇಕು. ಆನಿಯನ್ ಎಲ್ಲ ಹಾಕಾದ್ಮೇಲೆ ಒಂದು 2 ಮಿನಿಟ್ಸ್ ಬಿಟ್ಕೊಂಡು ಆಯಿಲ್ ಆ್ಯಡ್ ಮಾಡ್ಕೋಬೇಕು. ಸೊ ಆಯಿಲ್ ಆ್ಯಡ್ ಮಾಡಾದ್ಮೇಲೆ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಕಟ್ ಮಾಡಿರೋ ಟೊಮ್ಯಾಟೊನ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು 15 ಮಿನಿಟ್ಸ್ ಫ್ರೈ ಆಗೋಕ್ಕೆ ಬಿಡೋಣ. ಸೊ 15 ಮಿನಿಟ್ಸ್ ಆದಮೇಲೆ ಇದನ್ನೆಲ್ಲ ಆರಕ್ಕೆ ಇಡಬೇಕು, ಯಾಕಂದರೆ ಇದನ್ನೆಲ್ಲ ರುಬ್ಕೊಬೇಕಲ್ವ, ಅದಕ್ಕೆ. ಆಮೇಲೆ ಪನ್ನೀರ್ನ ಚಿಕ್ಕ ಚಿಕ್ಕ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ಸೊ ನೋಡಿ, ಈ ಥರ ಕ್ಯೂಬ್ಸಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಪ್ಯಾನಲ್ಲಿಟ್ಟು ಬಟರ್ ಹಾಕಿ ಇದು ಪನ್ನೀರ್ನ ಫ್ರೈ ಮಾಡ್ಕೊಳ್ಳೋಣ. ಸೊ ದಟ್ ಇವಾಗ ಫ್ರೈ ಮಾಡಿಕೊಂಡ್ರೆ ಸ್ಮೆಲ್ ಬರಲ್ವಲ್ಲ, ಸೊ ಅದಕ್ಕೆ ಚೆನ್ನಾಗಿರುತ್ತೆ ಫ್ರೈ ಮಾಡಿಕೊಂಡ್ರೆ. ಪನ್ನೀರ್ನ ಜಸ್ಟ್ ಬಟರ್ ಹಾಕಿ ಫ್ರೈ ಮಾಡ್ಕೋಬೇಕಷ್ಟೆ. ಬ್ರೌನಿಷ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಸೊ ಇದು ಫ್ರೈ ಆಗಲಿ, ಅಷ್ಟರಲ್ಲಿ ನಾವು ರುಬ್ಕೊಳ್ಳೋಣ. ಅವಾಗೆ ಆರಕ್ಕೆ ಬಿಟ್ಟಿದ್ದನ್ನು ಅದನ್ನು ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಸೊ ಇದು ಹಾಕಾದ್ಮೇಲೆ ಅವಾಗೆ ನೆನೆಸಿಟ್ಟಿದ್ದು ಗೋಡಂಬಿ ಮತ್ತು ಸ್ಟಾರ್ನ ಅದೇ ಜಾರ್ಗೆ ಹಾಕಿ ರುಬ್ಕೊಳ್ಳೋಣ. ನೋಡಿ, ಲೈಟಾಗಿ ಬ್ರೌನ್ ಆಗಿದೆ. ಪನ್ನೀರ್ ಫ್ರೈ ಆಗಿದೆ. ಇವಾಗ 1 ಕ್ಯೂಬ್ ಬಟರ್ ಹಾಕೋಣ. ಬಟರ್ ಹಾಕಾದ್ಮೇಲೆ ಆನಿಯನ್ ಚಾಪ್ ಮಾಡಿರೋದನ್ನ ಹಾಕೋಣ. ಈ ಥರ ಸ್ಮಾಲ್ ಪೀಸಸ್ ಆಗಿ ಚಾಪ್ ಮಾಡಬೇಕು. ಇದಾದಮೇಲೆ ಒಂದು 4 to 5 ಅಷ್ಟು ಕ್ಯಾಶ್ಯೂಸ್ ಹಾಕೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ಇವಾಗ ನಾವು ರುಬ್ಬಿರೋದನ್ನು ಮಸಾಲ ಆ್ಯಡ್ ಮಾಡೋಣ. ಇವಾಗ 2 ಗ್ಲಾಸಸ್ ಆಫ್ ವಾಟರ್ ಹಾಕೋಣ. ಸೊ ವಾಟರ್ ಹಾಕಾದ್ಮೇಲೆ 2 ಸ್ಪೂನ್ ಖಾರದ ಪುಡಿ,
ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ 1 ಸ್ಪೂನ್ ಶುಗರ್ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇದು ಮಿಕ್ಸ್ ಮಾಡಬೇಕು ನೀಟಾಗಿ. 10 ಮಿನಿಟ್ಸ್ ಬಾಯ್ಲ್ ಆಗೋಕ್ಕೆ ಬಿಡೋಣ. ಸೊ ಬಾಯ್ಲ್ ಆಯಿತು 10 ಮಿನಿಟ್ಸ್. ಇವಾಗ ಪನ್ನೀರ್ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಬಾಯ್ಲ್ ಆಯಿತು. ಇವಾಗ ಕಸ್ತೂರಿ ಮೆಥಿ ಆ್ಯಡ್ ಮಾಡ್ಕೊಳ್ಳೋಣ. ಓಕೆ, ಪನ್ನೀರ್ ಬಟರ್ ಮಸಾಲ ರೆಡಿ ಆಗಿದೆ. ಇವಾಗ ಜೀರಾ ರೈಸ್ ಪ್ರಿಪೇರ್ ಮಾಡೋಣ. ಸೊ 1 kg ಜೀರಾ ರೈಸ್ ತೊಗೊಂಡಿದ್ದೀನಿ. ನೆನೆಸಾಕೊಳ್ಳೋಣ ಜೀರಾ ರೈಸ್ನ. 45 ಮಿನಿಟ್ಸ್ ಆಯಿತು ನೆನೆಸಾಕಿ. ಇವಾಗ ಪ್ರಿಪೇರ್ ಮಾಡೋಣ. ಸೊ ತುಪ್ಪ ಆ್ಯಡ್ ಮಾಡೋಣ. 3 to 4 ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ಳೋಣ. ಇವಾಗ 1.5 ಸ್ಪೂನ್ ಜೀರಾ ಹಾಕೋಣ. ಇವಾಗ 100 ಗ್ರಾಮ್ ಅಷ್ಟು ಕ್ಯಾಶ್ಯೂಸ್ ಹಾಕೋಣ. ಇವಾಗ 2 ಗ್ಲಾಸ್ ಆಫ್ ವಾಟರ್ ಹಾಕೊಳ್ಳೋಣ. ಸೊ ವಾಟರ್ ಹಾಕಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಬಾಯ್ಲ್ ಆಗೋವಾಗ ರೈಸ್ ಹಾಕ್ಕೊಳ್ಳೋಣ. ಸೊ ಗೈಸ್ ಇವಾಗ ಬಾಯ್ಲ್ ಆಗ್ತಿದೆ, ರೈಸ್ ಹಾಕ್ಕೊತಿದ್ದೀವಿ. ರೈಸ್ ಹಾಕಿದ್ದೀವಿ, ಬಾಯ್ಲ್ ಆಗ್ತಿದೆ. ಇವಾಗ ಪರೋಟ ಸುಟ್ಕೊಳ್ಳೋಣ. ಅದ್ರ ಜೊತೆ ರೆಡಿಮೇಡ್ ಪರೋಟ ಕೂಡ ತಂದಿದ್ದೆ. ಸೊ ಜೀರಾ ರೈಸ್ ರೆಡಿ ಇದೆ. ಫುಲ್ ಘಮ ಘಮ ಅಂತ ಸ್ಮೆಲ್ ಬರ್ತಿದೆ ಗೈಸ್. ಹೊಟ್ಟೆ ಹಸಿತೈತೆ ಸ್ಮೆಲ್ಗೇನೆ ನನಗೆ. ಸೊ ಜೀರಾ ರೈಸ್ ರೆಡಿ ಆಗಿದೆ. ಇವಾಗ ಹಾಕ್ಕೊಂಡು ತಿನ್ನೋಣ. ನಿಮಗೆ ಟೇಸ್ಟ್ ಹೇಗಿದೆ ಅಂತ ತೋರಿಸ್ತೀನಿ ತಿಂದು. ಸೊ ಬನ್ನಿ ನೋಡೋಣ. ಹೆಂಗೈತೆ ಪ್ರೀತ? ಸೊ ಗೈಸ್ ಟೇಸ್ಟ್ ಅಂತೂ ತುಂಬ ಅಲ್ಟಿಮೇಟ್ ಆಗಿತ್ತು. ನೀವು ಕೂಡ ಮನೇಲಿ ಟ್ರೈ ಮಾಡಿ. ರೆಸ್ಟೋರೆಂಟ್ ಸ್ಟೈಲ್ ಥರನೇ ಅದೇ ಟೇಸ್ಟೇ ಇದೆ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.